ಇವತ್ತು ನಾನು ನಿಮ್ಮನ್ನ ಏನು ಕೇಳಲಿಕ್ಕೆ ಬಂದಿದ್ದೇನೆ ಅಂದ್ರೆ, ನನಗೆ ಅಧಿಕಾರ ಕೊಡಿ ಅಂತ ಕೇಳಲಿಕ್ಕೆ ಬಂದಿಲ್ಲ. ಯಾವ ಒಂದು ಪ್ರಾದೇಶಿಕ ಪಕ್ಷವನ್ನ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದಾಗ ಈ ಪಕ್ಷವನ್ನ ನನ್ನ ತಲೆಗೆ ಕಟ್ಟಿದರು. ದೇವೇಗೌಡರೇ, ನೀವು ವಿರೋಧಿ ಪಕ್ಷದ ನಾಯಕರಾಗಿ ಅತ್ಯಂತ ಉತ್ತಮವಾದ ಕೆಲಸ ಮಾಡಿದಿರಿ. ನೀವು ಪಕ್ಷವನ್ನು ಬೆಳೆಸಿ. ಅದಾದ ಮೇಲೆ ಏನೇನು ಘಟನೆ ಆಯಿತು ನಾನು ಮಾತನಾಡಲಿಕ್ಕೆ ಹೋಗಲ್ಲ. ಯಾರ ಬಗ್ಗೆನೂ ನಾನು ಲಘುವಾಗಿ ಮಾತನಾಡಲಿಕ್ಕೆ ಬಂದಿಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. 1980 ಇಂದಿರಾ ಗಾಂಧಿಯವರು ಕಮಲಾಪತಿ ತ್ರಿಪಾಠಿ ಅವರನ್ನ ಕಳಿಸಿ ದೇವರಾಜರು ಕಾಂಗ್ರೆಸ್ಸಿಂದ ಹೊರಗೆ ಹೋಗಿದ್ದಾರೆ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀನಿ. ಕಮಲಾಪತಿ ತ್ರಿಪಾಠಿ ಅವರು ಬಂದು BM ಪಾಟೀಲ್ ಮನೆ 2 ಸಭೆ ಆಯಿತು. KK ಮೂರ್ತಿ, ಶ್ರೀಮನ್ ಗುಂಡೂರಾವ್, ಕಮಲಾಪತಿ ತ್ರಿಪಾಠಿ 2 ಸಭೆ. ನಾನು ಹೇಳಿದೆ, ಯಾವುದೇ ಕಾರಣದಿಂದ ಸಾಧ್ಯ ಇಲ್ಲ. BD ಜತ್ತಿಯವರು ಬದುಕಿದ್ರು, ನಿಜಲಿಂಗಪ್ಪನವ್ರಿಗೂ BD ಜತ್ತಿಯವ್ರಿಗೂ ಸಂಘರ್ಷ. ನಾವು ಜೊತೆ ಗುಂಪಲ್ಲಿದ್ವಿ. ಜತ್ತಿಯವರು ಫೋನ್ ಮಾಡಿ, ದೇವೇಗೌಡರೇ, ಚುನಾವಣೆ ನಡೆಸಲಿಕ್ಕೆ ಸಾಲ ಮಾಡಿದ್ರೆ ನಿಮ್ಮ ಕೈಲಿ ಆಗೋದಿಲ್ಲ, ದಯಮಾಡಿ ಈಗ ನಾನು BM ಪಾಟೀಲ್ಗೆ ಹೇಳಿದ್ದೇನೆ, ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮಾಡಬೇಕು. BM ಪಾಟೀಲ್ಗೆ ಹೇಳಿದ್ದೇನೆ, ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ನೀವು ಒಬ್ಬರೇ ಉಳಿಯೋದು, ನನ್ನ ಮಾತಿಗೆ ಗೌರವ ಕೊಡಿ, ನೀವು ಕಾಂಗ್ರೆಸ್ ಸೇರಿ ಅಂತ ಹೇಳಿ ಕಮಲಾಪತಿ ತ್ರಿಪಾಠಿ ಅವ್ರಿಗೆ ಹೇಳಿದೆ. ತ್ರಿಪಾಠಿ ಅವರೇ, ಹೇಳಿ ಇಂದಿರಾ ಗಾಂಧಿ, ಯಾವ ದೇವೇಗೌಡ ಒಂದು ಪ್ರಾದೇಶಿಕ ಪಕ್ಷವನ್ನ ವಹಿಸ್ಕೊಂಡಿದ್ದೇನೋ, ಮೊರಾರ್ಜಿ ದೇಸಾಯಿ ಅವರು ನನಗೆ ಹೊಣೆಗಾರಿಕೆ ಕೊಟ್ಟಿದ್ದಾರೋ, ಅದರ ಜವಾಬ್ದಾರಿಯನ್ನ ನಾನು ನಿರ್ವಹಣೆ ಮಾಡೋದ್ರಲ್ಲಿ ಹಿಂದೆ ಬೀಳೋದಿಲ್ಲ. ಆ ಜವಾಬ್ದಾರಿಯನ್ನು ಹೊತ್ತು ಇವತ್ತು 25 ವರ್ಷಗಳ ಶತಮಾನೋತ್ಸವ, ಅದನ್ನ ಆಚರಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ತಾವೆಲ್ಲ ಪುಣ್ಯಾತ್ಮರು ಸೇರಿದ್ದೀವಿ. ದಯಮಾಡಿ ನಾನು ಬಂದಿರೋದಿಲ್ಲೇ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಲಿಕ್ಕಲ್ಲ. ಸ್ವಲ್ಪ ಕೂತ್ಕಪ್ಪ. ಯಾವ ಆಲ್ಮಟ್ಟಿ ಜಲಾಶಯಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಕರೆಸಿ ನಿಜಲಿಂಗಪ್ಪನವ್ರ ಫೌಂಡೇಶನ್ ಹಾಕ್ಸಿದ್ರು. ನಾನು ಬರುವವರೆಗೆ ನಿಜಲಿಂಗಪ್ಪನವರು, ಜತ್ತಿಯವರು, ವೀರೇಂದ್ರ ಪಾಟೀಲರು, ದೇವರಾಜರಸು ಇವರೆಲ್ಲ ಮುಖ್ಯಮಂತ್ರಿಗಳು.
ಹೆಗ್ಡೆ ಅವರು ದಯಮಾಡಿ ತಪ್ಪು ತಿಳ್ಕೋಬೇಡಿ, ಇವರೆಲ್ಲ ಮುಖ್ಯಮಂತ್ರಿಗಳು. ಆದರೆ ಎಷ್ಟು ನೀರನ್ನ ಹಿಡಿದ್ರು ಕೇವಲ 10% ನೀರು, ಅಂದ್ರೆ 15 ಲಕ್ಷ ಎಕರೆಗೆ ಯಾವ ನೀರನ್ನ, ಕೃಷ್ಣಾ ನದಿಯ ನೀರನ್ನ ಕೊಡಬೇಕಾಗಿತ್ತು, ನಾರಾಯಣಪುರ ಒಂದು ಡೈವರ್ಷನ್ ಅಣೆಕಟ್ಟೆಯನ್ನು ಕಟ್ಟಿ ಕೇವಲ 50,000 ಎಕರೆಗೆ ನೀರನ್ನ ಕೊಟ್ಟಿದ್ರು. ಅರ್ಥ ಮಾಡಿಕೊಳ್ಬೇಕು. ನಾನು ಅಧಿಕಾರ ವಹಿಸ್ಕೊಂಡಾಗ ವೀರಪ್ಪ ಮೊಯ್ಲಿ ಫಿಯರ್ಲೆಸ್ ಕಂಪನಿಯಿಂದ 200 ಕೋಟಿ ಸಾಲವನ್ನು ತಂದು ಸರ್ಕಾರಿ ಅಧಿಕಾರಿಗಳ ಸಂಬಳವನ್ನು ಕೊಡ್ತಾ ಇದ್ರು. ಅರ್ಥ ಮಾಡಿಕೊಳ್ಳಿ. ಅಂತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆದ. ಹೇಗೆ ಹಣಕಾಸನ್ನ ಈ ಬೃಹತ್ ಸಮಸ್ಯೆಗೆ ಕೂಡಿಸ್ಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಇಲ್ಲಿಗೆ ಯಾವ ಅಧಿಕಾರಿ ಬರಲಿಕ್ಕೆ ತಯಾರಿಲ್ಲ. ಅವತ್ತು ಮೊದಲು ಒಂದು ಮಾತನ್ನ ಹೇಳಿ ಆಮೇಲೆ ವಿಶ್ಲೇಷಣೆ ಮಾಡ್ತೇನೆ. ನಾನು ಏನು ಇವತ್ತೇನು ಕುಮಾರಣ್ಣವರೇ ನೀವು ಅಧಿಕಾರಕ್ಕೆ ಬಂದು 2.5 ಲಕ್ಷ ಹುದ್ದೆ ಖಾಲಿ ಇದೆ, ಅದನ್ನು ತುಂಬಬೇಕು ಅಂತ ಹೇಳಿ ಮೊನ್ನೆ ಧಾರವಾಡದಲ್ಲಿ ನಡೆದಂತ ಒಂದು ಹೋರಾಟ. ನಮ್ಮ ನಿರುದ್ಯೋಗಿ ಯುವಕರು, ನಾವು ಅಧಿಕಾರ ವಹಿಸಿಕೊಂಡ ಮೊದಲನೇ ವರ್ಷ 1.5 ಲಕ್ಷ ಹೆಣ್ಣು ಮಕ್ಕಳನ್ನ ಯಾವುದೇ ಒಂದು ಇಂಟರ್ವ್ಯೂ ಇಲ್ಲದೇನೆ ಅವ್ರಿಗೆ ನೇಮಕಾತಿಯನ್ನು ಮಾಡಿದ್ವಿ. 1.5 ಲಕ್ಷ. ಅರ್ಥ ಮಾಡಿಕೊಳ್ಳಬೇಕು. ಮುಸಲ್ಮಾನ್ ಬಂಧುಗಳಿಗೆ 4% ರಿಸರ್ವೇಶನ್ ಕೊಟ್ಟಂತಹದ್ದು ಬದುಕಿದ್ದೀನಿ ಇಲ್ಲಿ ದೇವೇಗೌಡ. ಇಸ್ಮಾಯಿಲ್ ಕಾಲಿಬುಡ್ಡೆ ಅವರನ್ನ MLC ಮಾಡಿದೆ, ಕರ್ಪೂರಿ ಮಾಟನ್ನ MLC ಮಾಡಿದೆ. ಇಲ್ಲಿ ಪಾಟೀಲು ಪಾಪ ಬಿಜಾಪುರದಲ್ಲಿ ನಾನು ಚುನಾವಣಾ ಪ್ರಚಾರಕ್ಕೆ ವೇದಿಕೆ ಮೇಲೆ ನಿಂತಿದ್ದೇನೆ. ದೇವೇಗೌಡ್ರೆ, ನೀವು ನಮ್ಮ ಸಮಾಜ ಗುರುತಿಸಿಲ್ಲ, ನೀವು ಗಾಣಿಗಾಯ್ತರ, ನಮ್ಮ ಸಮಾಜ ಗುರುತಿಸಿಲ್ಲ. ನೀವು ಯಾರಪ್ಪ ನಿಮ್ಮ ಸಮಾಜ? ನೋಡಿ ಇಲ್ಲಿದ್ದಾರೆ, ಬಾಪ ಮೇಲೆ ಬಂದರು. ಅವ್ರ ಕೈ ಹಿಡಿದು ನಾನು ಬೆಂಗಳೂರಿಗೆ ಹೋಗಿ ಈತನ MLC ಮಾಡ್ತೀನಿ ಅಂತ ಹೇಳಿ ಬಹಿರಂಗ ಸಭೆಯಲ್ಲಿ ಹೇಳಿದ್ದು ದೇವೇಗೌಡ. ದೇವೇಗೌಡನಿಗೆ ಜಾತಿ ಇಲ್ಲ, ದೇವೇಗೌಡನಿಗೆ ಜಾತಿ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ ಕನ್ನಡ ಮಕ್ಕಳು ಕಿತ್ತೂರು ಕರ್ನಾಟಕ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ, ನಾವು ಒಂದು ತಾಯಿಯ ಮಕ್ಕಳು, ನಾವು ಬದುಕಬೇಕು. ನಮ್ಮ ಜಲಸಂಪತ್ತನ್ನ ನಾವು ಬಳಕೆ ಮಾಡಿಕೊಳ್ಳಲಿಕ್ಕೆ ಹಣ ಹೇಗೆ ಕೊಡಿಸ್ಬೇಕು, ಹೇಗೆ ಕೊಡಿಸ್ಬೇಕು? ಫೇರ್ಲೆಸ್ ಕಂಪನಿಯಿಂದ
ಸಾಲ ತಂದಿದ್ದಾರೆ ಸರ್ಕಾರಿ ನೌಕರ ಸಂಬಳ ಕೊಡ್ಲಿಕ್ಕೆ. ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಓದಬೇಕಿಬ್ಬಿಸ್ತೇನೆ. ಕನ್ನಡದಲ್ಲೇ ಇದೆ. ನೇಗಿಲ ಗೆರೆಗಳು ನಮ್ಮ ರೋಸಿ ಡಿ ಸೋಜ, ಇಂಗ್ಲಿಷ್ನಲ್ಲಿ ಶ್ರೀನಿವಾಸ. ಒಂದು ಶಬ್ದ ಹೇಳ್ತೀನಿ, ಹೆಚ್ಚು ಹೇಳೋದು ಬೇಡ. ಬಡತನದ ಮಟ್ಟದಲ್ಲಿ ಕನಿಷ್ಠ ವರ್ಷ ಪೂರ್ತಿ ಉದ್ಯೋಗ ಖಾತ್ರಿ ಇಲ್ಲದ ಉತ್ತರ ಕರ್ನಾಟಕ ಬಡತನದ ಬೇಗೆಗೆ ಕಾರಣವಾಗಿದ್ದ ಒಬ್ಬ ಸಣ್ಣ ರೈತನ ಮಗನಾಗಿದ್ದ ದೇವೇಗೌಡರು ಅವರನ್ನು ದೊಡ್ಡ ಆಲೋಚನೆಗಾಗಿ ಪರಿವರ್ತಿಸಿದರು ಎನ್ನುತ್ತಾರೆ ಜಾಮದಾರ್. ಜಾಮದಾರ್ ಯಾರು? ಯಾವ ಜಾತಿ? 1989 IAS ಅಧಿಕಾರಿ, ನಿಜಲಿಂಗಪ್ಪನವರ ಅಳಿಯ ಮುಖ್ಯ ಕಾರ್ಯದರ್ಶಿ ಶ್ರೀಮಾನ್ ಮುದ್ದಪ್ಪ. ಜಾಮದಾರನ್ನ ನಾನು ಎಲ್ಲ ಅಧಿಕಾರ ಈ ಸಭೆ ನನಗೆ ಊಟ ಬೇಕಾಗಿಲ್ಲ ನನಗೆ. ನಾನು ಬಂದಿರೋದು ಈ ಶರೀರದಿಂದ ಈ ಆತ್ಮ ಹೊರಗೆ ಹೋಗೋದಕ್ಕಿಂತ ಮುಂಚೆ ಈ ನಾಡಿನ ಸಮಸ್ಯೆ 524 ನಾನು ಗೇಟನ್ನ ಏನು ಇಡಬೇಕು ಅಂತ ತೀರ್ಮಾನ ಮಾಡಿದ್ದು, ಅದನ್ನು ಮುರಿದು 519ಕ್ಕೆ ಚಂದ್ರಬಾಬು ನಾಯ್ಡುಗೂ ನನಗೂ ಹೋರಾಟ. ಹೇಳಿದೆ ಬಾಬುಗೆ, ನಾನು ಪ್ರಧಾನಮಂತ್ರಿ ಆಗಿರೋದು ನನ್ನ ರೈತರಿಗೆ ದ್ರೋಹ ಮಾಡಿ ಈ ಸ್ಥಾನದಲ್ಲಿ ಕೂತ್ಕೊಡೋದಿಲ್ಲ. ನಾನು ಈ ಸ್ಥಾನವನ್ನು ತೆರವು ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಯಾರು ನನ್ನನ್ನು ಒಕ್ಕಲಿಗ, ಯುವಕರೇ ಹೇಳಿ, ಎದ್ದೇಳಿ. ಈ ಯಾವ ಕರ್ನಾಟಕ ಇದೆಯೋ ಇದನ್ನ ನಾವು 3 ಭಾಗವಾಗಿ ವಿಂಗಡಣೆ ಮಾಡುವ ಅವಶ್ಯಕತೆ ಇಲ್ಲ. ನಾವು ತಾಯಿಯ ಮಕ್ಕಳು. ಕೃಷ್ಣಾ ನದಿಯ ನೀರು 15 ಲಕ್ಷ ಎಕರೆಗೆ ನಾನೇನು ಕೊಡಬೇಕು ಅಂತ ಇದ್ದು, ಹಿಬ್ಬರಿಗೆ ಬರಾಜು ಇಲ್ಲಿ 519ಕ್ಕೆ ಗೇಟ್ನ ಇಟ್ಟರೆ ಅಲ್ಲಿ 15 ಅಡಿ ನೀರು ನಿಲ್ಲುತ್ತೆ. ಆ ಡ್ಯಾಮ್ ಅನ್ನ ಕಟ್ತಾ ಇದ್ರೆ ಆ ಎತ್ತರಕ್ಕೆ ಎರಡೂ ಕಡೆ ಇವತ್ತು ಆನಂದವಾಗಿ ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದ್ದಾರೆ. ಆನಂದವಾಗಿ ಮಾಡ್ತಾ ಇದ್ದಾರೆ. ಓಟ್ ಕೇಳಿದ್ರೆ ಕುಮಾರಣ್ಣ 25,000 ಕೋಟಿ ಸಾಲ ಮನ್ನಾ ಮಾಡಿ ಗ್ರಾಮ ವಾಸ್ತವ್ಯ ಮಾಡಿದ್ರೆ
ಗ್ಯಾರಂಟಿ 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 ಈಗ ಗ್ಯಾರಂಟಿ. ಶಾಶ್ವತವಾಗಿ ದುಡಿಯುವ ಕೈಗೆ ಶಕ್ತಿಯನ್ನು ತುಂಬುವ ನನ್ನ ರೈತ ಏನಿದ್ದಾನೆ ಬೆಳೀತಾನೆ, ಕೊಡುತ್ತಾನೆ. ನೀಡುವ ಕೈ ಇದು, ಕೇಳುವ ಕೈ ಅಲ್ಲ ಇದು. ಯಾವ ರೈತ ಇದ್ದಾನೆ ದುಡಿತಾನೆ, ಹೋರಾಟ ಮಾಡ್ತಾನೆ, ಅವನಿಗೆ ನೀರು ಗೊಬ್ಬರ ಸಕಾಲದಲ್ಲಿ ಸಾಲ ವ್ಯವಸ್ಥೆ ಮಾಡಿ ನಿಮ್ಮನ್ನೇನು ಕೇಳು. ಆ ಕೆಲಸವನ್ನು ಮಾಡಲಿಕ್ಕೆ ಏನು ಹೋರಾಟ ಮಾಡಿದ್ದೇನೆ ಅಂತೇಳಿ 46 ಪುಟ ಇದೆ. ನಮ್ಮ ಯುವಕರು ದಯಮಾಡಿ ಈ ಪುಸ್ತಕ ತಗೊಂಡು ಓದಬೇಕು. ಜಾಮದಾರು ಅವ್ರನ್ನ ಅಪಾಯಿಂಟ್ ಮಾಡಿದಾಗ ಮೊಳದುದ್ದ ಅಬ್ಜೆಕ್ಷನ್ ಹಾಕಿದ್ರು. ಮುದ್ದಪ್ಪನವರು, ನಿಜಲಿಂಗಪ್ಪನವರು ಅಳಿಯ, ಅವರಿಗೆ 4161 ಎಲ್ಲ ಅಧಿಕಾರ ಕೊಡುವಂತ ಶಕ್ತಿಯನ್ನು ಏನು ತೀರ್ಮಾನ ಮಾಡಿದೆ. ಇಲ್ಲಿ ಲಾಯರ್ಗಳದು ಹಾವಳಿ ಅವರಿಗೆ ಸುಗ್ಗಿ. ಬಾಗಲಕೋಟೆ ನೂತನ ಟೌನ್ಶಿಪ್ ಯಾರೋ ಬಂದಿದ್ರು, ಒಂದು ಸ್ಟ್ಯಾಚ್ಯೂ ಮಾಡಿದೀವಿ ಸರ್, ಕುಮಾರಣ್ಣ ಇನಾಗ್ರೇಟ್ ಮಾಡಬೇಕು, ನೀವು ಬಂದು ಕೂತ್ಕೋಬೇಕು. ಬಾಗಲಕೋಟೆ ನನಗೆ ಸ್ಟ್ಯಾಚ್ಯೂ ಬೇಕಾಗಿಲ್ಲ. ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಇದು. ಓದಿ, ಯಾವ ಜವಾಬ್ದಾರಿಗೆ ಬಂದ್ರೋ ಆ ಮನುಷ್ಯ ಹೇಳ್ತಾನೆ, ಒಂದು ಜೀಪು, ಒಬ್ಬ ಜವಾನ, ಒಬ್ಬ ಡ್ರೈವರು, ಒಂದು ಹಳೆ ಸರ್ಕ್ಯೂಟ್ ಹೌಸ್, 900 ಜನ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿದೆ. 600 ಕಂಪ್ಯೂಟರ್ಗಳು ಏನೇನು ತೆಗೆದುಕೊಳ್ಬೇಕು ಅಂತ ಹೇಳಿದೆ. ಎಲ್ಲವಕ್ಕೂ ಹಿಂದೂ ಮುಂದೆ ನೋಡದೆ ರುಜುವು ಮಾಡಿದಂತ ಏಕೈಕ ಪ್ರಧಾನಮಂತ್ರಿ, ಅವತ್ತು ಮುಖ್ಯಮಂತ್ರಿ ಆಗಿ ನಾನು ಏನು ಮಾಡಿದೆ ಅದನ್ನ ಜಾಮದಾರ್ ಹೇಳ್ತಾರೆ. ಜಾಮದಾರ್ ಲಿಂಗಾಯತ್. ಆ ಮನುಷ್ಯ ಹೇಳ್ತಾರೆ, ಒಬ್ಬ ಒಕ್ಕಲಿಗ ಅವತ್ತು ಸಂಘರ್ಷ ಇತ್ತು, ಅದೆಲ್ಲವನ್ನು ಮರೆತು ಈ ನೀರನ್ನು ಉಳಿಬೇಕು, ಉಳಿಸ್ಬೇಕು. ಡೆಲ್ಲಿಗೆ ಹೋಗಿ ಅಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್, ಅವ್ರು ಹೇಳ್ತಾರೆ 20,000 ಕೋಟಿ ರೂಪಾಯಿ ಆ ಒಂದು ಹೊಸ ಸ್ಕೀಮ್ನಿಂದ ಬಂದಿದೆ ಈ ಅಪ್ಪರ್ ಕೃಷ್ಣ. ಅವ್ರು ಹೇಳಿದ್ದಾರೆ, ನಮ್ಮ ಶಾಸಕರು ಮೈ ಬಗ್ಸಿ ಓದಿ, ನಾನೇ ಪುಸ್ತಕ ಕಳಿಸ್ಕೊಡ್ತೀನಿ, ಓದಿ. ಇದೆಲ್ಲ ಉಪಯೋಗ ಇಲ್ಲ. ಮುಂದೆ ಯಾರು ಶಾಸಕರಾಗಬೇಕು ಅಂತಿದ್ರು ಓದಿ. ಪಬ್ಲಿಕ್ ಬಾಂಡ್ಸ್
ಸಾರ್ವಜನಿಕವಾಗಿ ಸಾಲ ಎತ್ತಬೇಕು. ನಾನು ಸಿದ್ದರಾಮಯ್ಯನ ಹಣಕಾಸಿನ ಮಂತ್ರಿ, ಅವ್ರನ್ನೇನು ಕೇಳಲಿಲ್ಲ. ಅವರು ಆರಾಮಾಗಿ ಇದ್ದಾರೆ. 18% ಬಡ್ಡಿ. ಅರೆ, ಫಿಯರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ. ದೇವೇಗೌಡರು 18% ಬಡ್ಡಿ ಕೊಡ್ತಾರ? ನಂಬಿಕೆ ಹುಟ್ಟಬೇಕಲ್ಲ. ನಾನು ನನ್ನ ಹೆಂಡತಿ ನಾವಿಬ್ಬರು ಮೊದಲು 2 ಲಕ್ಷ ರೂಪಾಯಿ ಬಾಂಡನ್ನು ತೆಗೆದುಕೊಳ್ತೇವೆ.